ಇಲ್ಲಿ ನಾನು ಮತ್ತೆ ನೀನು ಸಪ್ರೇಟ್ ಆಗಿದ್ದೇವೆ. ನಿನ್ಗೆ ಏನ್ ಅನ್ನಿಸ್ತಿದೆ? ನೀನ್ ಹಿಂಗೆ ಬೇಗ ಬೇಗ ತಿಂತಾ ಇದ್ರೆ ನನ್ ಬೋಟಿಗಳು ಖಾಲಿ ಆಗುತ್ತೆ ಅನ್ನಿಸ್ತೈತಿ. ಥು, ಒಂದ್ ಹುಡ್ಗಿನ ಈಗ ಟ್ರೀಟ್ ಮಾಡೋದು ನೀನು. ಇನ್ನೊಂದ್ ಸೆಕೆಂಡ್ ಸಹ ನಾನ್ ನಿನ್ ಜೊತೆ ಇರಲ್ಲ. ಏಯ್ ಹೋಗ್ಬೇಡ, ನಿಂತ್ಕೊ. ಎಲ್ಲ ಹೋಗ್ತಿದ್ಯಾ? ಹೋಗ್ತೀನಿ, ಬಾಯ್. ಹೋಗಂಗಿದೆ ಫಸ್ಟ್ ನನ್ ದುಡ್ಡು ಕೊಟ್ಬಿಟ್ಟು ಹೋಗು. ಯಾವ ದುಡ್ಡು? ಏನ್ ದುಡ್ಡ? ನಿನ್ನ ಮನೆಯಿಂದ ಇಲ್ಲ ಕರ್ಕೊಂಡ್ ಬಂದಿಲ್ವಾ? ಅದಕ್ಕೆ 100 ರೂಪಾಯಿ ಆಗೈತೆ. 50 ರೂಪಾಯಿ ಕೊಡು, ಆಮೇಲೆ ಹೋಗು. ಓ ಮಚ್ಚ, ನಮ್ಮ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಾಳ. ಏನಾದ್ರು ಸಮಾಧಾನ ಮಾಡಕ್ ಐಡಿಯಾ ಕೊಡಲಿ. ಇಷ್ಟನಾ? ಇದೆಲ್ಲ ಸಿಂಪಲ್ ಮ್ಯಾಚ್. ಒಂದ್ ಅವಳಿಗೆ ಇಷ್ಟ ಆಗಿದೆ ಫ್ರೂಟ್ಸ್, ಇಲ್ಲ ಅವಳು ಡೈಲಿ ಯೂಸ್ ಮಾಡೋದು ಫ್ರೂಟ್ಸ್ ಅಷ್ಟೇ, ಸಮಾಧಾನ ಆಗೋತಾಳೆ. ಅಯ್ಯೋ ಅಷ್ಟೇ ನಮ್ಮ ಮಚ್ಚ. ಇವಾಗ ನೋಡು. ಹಲೋ, ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ, ನಿಮ್ಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ರೆಡಿ ಮಾಡಿದೀನಿ. ಡೈರೆಕ್ಟ್ ಆಗಿ ಸಿಗ್ತೀಯಾ? ಅಲ್ಲೇ ಕೊಡ್ತೀನಿ. ಸರಿ ಆಯ್ತು. ನಿನ್ ದೋಸ್ತ ಎಂತ ನೀನ್ ಗೆಸ್ ಮಾಡ ಕಂತಾಡ ಟ್ರಿಮ್ಮಿಂಗ್ ಮಿಷನ್. ಮೊನ್ನೆ ನಿನ್ನ ಹತ್ರದಿಂದ ನೋಡ್ನಲ್ಲ, ನಿನ್ ಗಡ್ಡ ಮೀಸೆ ಎಲ್ಲ ಬೆಳ್ಕೊಂಡಿತ್ತು, ಅದಕ್ಕೆ ತಂದೆ. ಹೆಂಗೈತೆ? ಇಷ್ಟ ಆಯ್ತಾಗಿತ್ತು? ಒಳ್ಳೆ ಈ ಟೈಮ್ ಫೋನ್ ಮಾಡ್ತಾವಳೆ. ನನಗ್ ನಿನ್ ಮೇಲೆ ಹೆವಿ ಕೋಪ ಇದೆ, ಬಟ್ ಯಾರ ಹತ್ರ ಹೇಗ್ ಕೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗ್ ಸ್ವಲ್ಪ ಪ್ಯಾಕ್ ತಗೊಂಡ್ ಬಂದ್ ಕೊಡ್ತೀಯಾ? ಹೌದಾ, ತಗೊಂಡ್ಬರ್ತೀವಿ. ನಾನು ಒಂದೇ ಸಲ ತಪ್ಪು ಮಾಡೋದು, ಮತ್ತೆ ಮತ್ತೆ ತಪ್ಪು ಮಾಡಲ್ಲ. ತಗೋ ಪ್ಯಾಡು. ಏನ್ ಎಕ್ಸಾಮ್ ಬರೀತೆ? ಪ್ಯಾಡ್